ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಪಾದವನ್ನ ಸ್ಪರ್ಶಿಸುವುದರಿಂದ ಏನೆಲ್ಲ ಮಹತ್ವವನ್ನ ಪಡೆದಿದೆ, ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಶನಿವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ. ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಶನಿವಾರ ಸಪ್ತಮಿ ಹಸ್ತಾ ನಕ್ಷತ್ರ ಶಿವನಾಮಯೋಗ ವಣಿಕ್ ಕರ್ಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಅದೇ ರೀತಿ ದ್ವಾದಶ ರಾಶಿಗಳೇನಿದೆ, 12 ರಾಶಿಗಳಲ್ಲಿ ಮೊದಲನೆಯ ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಏನು ದೋಷಗಳಿದೆ, ಆ ದೋಷಗಳಿಗೆ ಯಾವ ರೀತಿಯಾಗಿ ಇವತ್ತು ಪರಿಹಾರವನ್ನ ಮಾಡ್ಕೋಬಹುದು, ಅದನ್ನ ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಂವಾತೋ ವಾತ್ವರಪಾಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹೋಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಜೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹನ್ತ್ವೇನಾರಾಜನ ಹವಿಷಾಮಾದಜಸ್ವ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಶ್ಲೋಕ ಮಂತ್ರ. ಹಾಗೆ ಇವತ್ತಿನ ದಿವಸ ನಾವು ವಿಶೇಷವಾಗಿ ಶನಿವಾರ ಆಗಿರೋದರಿಂದ ಆಂಜನೇಯನ ಆರಾಧನೆ, ಮಹಾವಿಷ್ಣುವಿನ ಆರಾಧನೆಯನ್ನು ಕೂಡ ನಾವು ಮಾಡುವಂಥದ್ದು. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಹೋಟೆಲ್ ಉದ್ಯಮದವರಿಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಪೆಟ್ರೋಲ್ ಉದ್ಯಮಕ್ಕೂ ಕೂಡ ಲಾಭ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಶಿಕ್ಷಕ ವೃತ್ತಿಯಲ್ಲಿ ಇವತ್ತಿನ ದಿವಸ ಅನುಕೂಲ ಇದೆ. ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಇರುವುದಿಲ್ಲ. ಯಾಕೆಂದರೆ ವಿಶೇಷವಾಗಿ ಮನುಷ್ಯನಿಗೆ ಶಿಕ್ಷಣವೇ ಮುಖ್ಯವಾಗಿರುತ್ತದೆ. ಆ ಶಿಕ್ಷಣ ಇದ್ದರೆ ಅವನು ಒಳ್ಳೆಯ ರೀತಿಯಲ್ಲಿ, ಯಾವುದೇ ರೀತಿ ಶಿಕ್ಷಣ ಇರ್ಬೋದು, ಯಾವುದೇ ರೀತಿ, ಅದೇ ಶಿಕ್ಷಣ ಅಂದರೆ ಯಾವುದೇ ರೀತಿ ವಿದ್ಯೆ, ಯಾವುದೇ ವಿದ್ಯೆ ಕಲ್ತ್ಕೊಂಡಿದ್ದರೂ ಕೂಡ ಅವನಿಗೆ ವಿಶೇಷವಾಗಿ ಜೀವನವನ್ನು ನಡೆಸಲಿಕ್ಕೆ ಅವನಿಗೆ ಯಾವುದೇ ರೀತಿಯಾದಂಥ ವಿಘ್ನಗಳು ಇಲ್ಲದೆ ಅವನಿಗೆ ಸರಾಗವಾಗಿ ಅವನು ಆ ಜೀವನವನ್ನು ನಡೆಸಬಹುದು. ಹಾಗಾಗಿ ವಿದ್ಯೆ ಪ್ರಮುಖವಾಗಿ ಬೇಕೇ ಬೇಕು. ಅದಕ್ಕೆ ವಿದ್ಯಾವಿಹೀನ ಪಶು ಅಂತ ಹೇಳಿದ್ದಾರೆ. ಯಾರಿಗೆ ವಿದ್ಯೆ ಇಲ್ಲವೋ ಅವರು ಪ್ರಾಣಿಗಳಿಗೆ ಸಮಾನ ಅಂತ. ಹಾಗಾಗಿ ವಿಶೇಷವಾಗಿ ವಿದ್ಯೆಯನ್ನು ಎಲ್ಲರೂ ಕೂಡ ಕಲೀಲೇಬೇಕು. ವಿದ್ಯೆ ನಾವು ಇರೋಲ್ಲಿವರೆಗೂ ಈ ಶರೀರ ನಮ್ಮ ಹತ್ರ, ಈ ಶರೀರ ನಮ್ಮದಾಗಿ ಇರೋ ತನಕ ನಮಗೆ ವಿದ್ಯೆ ಬೇಕಂತೆ.
ಹಾಗಾಗಿ ವಿದ್ಯೆ ಅದು ಎಲ್ಲ ವಿದ್ಯೆನೂ. ಹಾಗಾದರೆ ವಿದ್ಯೆಯಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದು ಕೇಳಿದ್ರೆ ಅಧ್ಯಾತ್ಮ ವಿದ್ಯಾನಾಮ ಅಂತ ಹೇಳಿದ್ದಾನೆ ಭಗವಂತ. ಹಾಗಾಗಿ ಎಲ್ಲ ವಿದ್ಯೆಗಳಲ್ಲೂ ಕೊನೆಯದಾಗಿ ನಾವು ಕಲಿಯುವಂಥದ್ದು ವಿದ್ಯೆ ಯಾವುದು? ಅಧ್ಯಾತ್ಮ ವಿದ್ಯೆ. ಅಧ್ಯಾತ್ಮ ವಿದ್ಯೆ ಅಂದರೆ ಅದು ಭಗವಂತನ ವಿದ್ಯೆ. ಆ ವಿದ್ಯೆ ನಾವು ಕಲಿತ ಮೇಲೆ ಮತ್ತು ಯಾವುದೇ ವಿದ್ಯೆ ಕಲಿಬೇಕೋಳಿಲ್ಲ. ಅದು ಎಲ್ಲವೂ ಕೂಡ ಯಾವ ರೀತಿ ಸಮುದ್ರ, ನಾವು ಸಮುದ್ರವನ್ನು ನೋಡಿದ್ಬಿಟ್ರೆ ಸಮುದ್ರಕ್ಕಿಂತ ದೊಡ್ಡದು ಮತ್ತೆ ಯಾವುದೂ ಇಲ್ಲ. ಹಾಗೆ ಆ ವಿದ್ಯೆ ನಮಗೆ ಬಂತೋಳೆ ಆದರೆ ಎಲ್ಲವೂ ಕೂಡ ಗೊತ್ತಾಗ್ತದಂತೆ. ಅದಕ್ಕೆ ಆ ಅಧ್ಯಾತ್ಮ ವಿದ್ಯೆಯನ್ನು ನಾವು ಕಲಿಬೇಕು. ಪರಮಾತ್ಮನಲ್ಲಿ ನಾವು ಲೀನವಾಗಬೇಕು. ಆ ಮೋಕ್ಷವನ್ನು ನಾವು ಪಡಿಬೇಕು. ಮೋಕ್ಷವನ್ನು ಹೊಂದುವಂಥದ್ದಂತೆ, ಮೋಕ್ಷವನ್ನು ಹೊಂದುವಂಥದ್ದು. ಹಾಗಾಗಿ ಅದು ನಮ್ಮಲ್ಲೇ ಇದೆ. ಅದು ನಮಗೆ ಗೊತ್ತಾದ್ರಾಯ್ತು. ಅದು ನಮಗೆ ಗೊತ್ತಾಗ್ಬಿಟ್ರೆ, ಆ ಮೋಹ ಕ್ಷಯಿಸಿಬಿಟ್ರೆ, ಮೋಹ ಕಳೆದುಬಿಟ್ರೆ ಅದೇ ಮೋಕ್ಷವಂತೆ. ನಮಗೆಲ್ಲರಿಗೂ ಕೂಡ ಈ ಮೋಹ ಇರೋದರಿಂದ ನಮಗೆ ಆ ಮೋಕ್ಷ ಮಾರ್ಗಕ್ಕೆ ಹೋಗಲಿಕ್ಕೆ ಈ ಮಾಯೆ ಹೇಳುವಂಥದ್ದು ನಮಗೆ ಬಿಡ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ವಿದ್ಯೆಯನ್ನು ನಾವೆಲ್ಲರೂ ಕೂಡ ಕಲಿಯಲೇಬೇಕು. ಹಾಗೆ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ. ಶತ್ರುಗಳು ಅಂತಂದರೆ ನಮಗೆ ಯಾರೋ ಬಂದು ಯುದ್ಧ ಮಾಡಿ ನಮಗೆ ಸಮಸ್ಯೆ ಮಾಡ್ತಾರೆ ಅಂತ ಅರ್ಥ ಅಲ್ಲ. ನಮ್ಮಲ್ಲೇ ಇರತಕ್ಕಂತಹ ಶತ್ರುಗಳು, ನಮ್ಮಲ್ಲೇ ಒಳಗೂ ಹೊರಗೂ. ಯಾಕಂದರೆ ಯಾರು ಏನೇ ಮಾಡಿದ್ರು ನಾವು ಶಾಂತತೆಯಿಂದ ಇದ್ದರೆ ಆವಾಗ ಆ ಒಂದು ಯಾವುದೇ ರೀತಿ ಪರಿಣಾಮ ಹೇಳುವಂಥದ್ದು ಆಗೋದಿಲ್ವಂತೆ. ನಾವು ಯಾವ ರೀತಿ ಪ್ರಭಾವಕ್ಕೆ ಒಳಗಾಗೋದು ಅಂತ ಹೇಳ್ತಾರೆ. ನಾವು ಆ ಮಾತನ್ನು ನಾವು ಸ್ವೀಕರಿಸದೇ ಇದ್ದರೆ ನಮಗೆ ಯಾವುದೇ ರೀತಿ ಪ್ರಭಾವ ಅಥವಾ ಸಿಟ್ಟು ಬರುವಂಥದ್ದು ಅಥವಾ ಏನೋ ನಮಗೆ ಸಂತೋಷ ಆಗುವಂಥದ್ದು. ಸಿಟ್ಟು ಮುಖ್ಯವಲ್ಲ, ಸಂತೋಷವೂ ಮುಖ್ಯ ಅಲ್ಲ. ಹಾಗಾಗಿ ಸಿಟ್ಟು ಬರಬಾರ್ದು, ಸಂತೋಷವೂ ಇರಬಾರ್ದು. ಯಾವ ರೀತಿ ಮನಸ್ಸು ಆನಂದದಿಂದ ಇರುವಂಥದ್ದು, ಆ ಪ್ರಶಾಂತತೆಯಿಂದ ಇರತಕ್ಕಂಥ ಅದೇ ಯಾವ ರೀತಿ ಸಹಜ ಸ್ಥಿತಿ. ನಾವು ಸಹಜ ಸ್ಥಿತಿಯಲ್ಲಿ ಇರಬೇಕಂತೆ. ಸಹಜ ಸ್ಥಿತಿ ಅಂದರೆ ಅದೇ ಉತ್ತಮ ಸಹಜಾವಸ್ಥೆ. ಉತ್ತಮರು ಸಹಜಾವಸ್ಥೆಯಲ್ಲಿ ಇರ್ತಾರಂತೆ. ಹಾಗಾಗಿ ಹೀಗೆ ನಮಗೆ ಆ ಸಹಜಾವಸ್ಥೆ ಹೇಳುವಂಥದ್ದೇ ನಾವೆಲ್ಲರೂ ಕೂಡ ಇರತಕ್ಕಂಥ ಅವಸ್ಥೆಯಾಗಿದೆ. ಹಾಗಾಗಿ ಇವತ್ತಿನ ದಿವಸ ದುರ್ಗಾ ಕವಚ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಮಕ್ಕಳಿಂದ ಸಹಜ ಸಿಗುವಂಥದ್ದು. ಮಕ್ಕಳಿಂದ ಯಾವುದೇ ನಾವು ಹೇಳುವಂತಹ ಕೆಲಸವನ್ನು ಮಕ್ಕಳು ಮಾಡ್ತಾರೆ, ಆ ಖುಷಿಯಿಂದ ಇರ್ತಾರೆ ಅವರು. ಹಾಗಾಗಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ಪ್ರಯಾಣದಲ್ಲಿ ಇವತ್ತಿನ ದಿವಸ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಯಾರಾದರೂ ಕೂಡ ಪ್ರಯಾಣ ಮಾಡುವವರಿದ್ದರೆ ಆದಷ್ಟು ಇವತ್ತಿನ ದಿವಸ ಪ್ರಯಾಣ ಮಾಡದೇ ಇರೋದು ಅನುಕೂಲ. ಹಾಗೆ ಮತ್ತು ಯಾವುದೇ ಅನಿವಾರ್ಯವಾಗಿ ಯಾವುದೋ ನಾವು ಮುಂಚೆನೇ ಅದು ಫಿಕ್ಸ್ ಆಗಿಬಿಟ್ಟಿದೆ, ನಾವು ಹೊರಡಲೇಬೇಕು ಅಂದರೆ ನಾವು ಆದಷ್ಟು ಜಾಗ್ರತೆಯಿಂದ ನಾವು ಹೋಗುವಂಥದ್ದು. ಆದಷ್ಟು ನಾವೇ ಗಾಡಿಯನ್ನು ಓಡಿಸಿಕೊಂಡು ಹೋಗದೇನೆ ಅಥವಾ ನಾವೇ ಅನಿವಾರ್ಯವಾಗಿ ಗಾಡಿಯನ್ನು ನಾವು ಚಲಾಯಿಸಬೇಕು ಅಂತಾದರೆ ಆದಷ್ಟು ನಿಧಾನಗತಿಯಿಂದ ಹಾಗೆ ಎಲ್ಲ ಕಡೆ ನಾವು ಆಲೋಚನೆಯನ್ನು ಮಾಡಿ, ಅಂದರೆ ಎಲ್ಲ ಕಡೆ ನೋಡಿ, ನಮ್ಮ ದೃಷ್ಟಿ 4 ಕಡೆನೂ ಇರಬೇಕಂತೆ. 4 ಕಡೆನೂ ದೃಷ್ಟಿ ಕಣ್ಣನ್ನು ಹಾಯಿಸುತ್ತಾ ನಾವು ವಾಹನವನ್ನು ಚಲಿಸುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ಹಾಗೆ ಇವತ್ತಿನ ದಿವಸ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಔದುಂಬರ ಮರವನ್ನು ನಾವು ಹಿಡ್ಕೊಂಡು ಒಂದು ಪ್ರದಕ್ಷಿಣೆ ಯಾವ ರೀತಿ, ಅಥವಾ ಅದನ್ನೊಂದು 11 ಬಾರಿ ನಮ್ಮ ಗುರುಗಳ ಸ್ಮರಣೆಯನ್ನು ಮಾಡ್ತಾ, ಅಥವಾ ದತ್ತಾತ್ರೇಯರ ಔದುಂಬರ ಪ್ರದಕ್ಷಿಣೆ ಮಾಡಬೇಕು ಅಂದರೆ ಔದುಂಬರದಲ್ಲಿ ಇರತಕ್ಕಂಥವರು ದತ್ತಾತ್ರೇಯರು ಇರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಯಾದಂಥ ದತ್ತಾತ್ರೇಯನ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಔದುಂಬರ ಪ್ರದಕ್ಷಿಣೆ ನಮಗೆ ಎಲ್ಲೇ ಔದುಂಬರ ಮರ ಕಂಡರೂ ಕೂಡ
ಅಲ್ಲಿ ನಾವು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಅಥವಾ ಆ ಒಂದು ಮರವನ್ನು ಮುಟ್ಟಿ ಹಿಡ್ಕೊಂಡು ನಾವು ಜಪತಪವನ್ನು ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿ ಇರ್ತದೆ. ಹಾಗೆ ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಧನಸ್ಥಾನ ಅಂದರೆ ನಾವು ಮಾಡುವಂಥ ವೃತ್ತಿ, ಒಂದೊಂದು ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಬರುವಂಥ ಸಾಧ್ಯತೆ ಇರ್ತದೆ. ಹಾಗೆ ಸರಿಯಾದ ಸಮಯಕ್ಕೆ ಇವತ್ತಿನ ದಿವಸ ಆಹಾರ ಸಿಗೋದಿಲ್ಲ ನಮಗೆ. ಅಂದರೆ ಯಾವುದೋ ಕಾರಣಕ್ಕಾಗಿ ನಮಗೆ ನಾವು ಆ ಸಮಯಕ್ಕೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಕಾರಣ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ನಮಗೆ ಸರಿಯಾದ ಸಮಯಕ್ಕೆ ನಮಗೆ ಆ ಊಟವನ್ನು ಮತ್ತು ತಿಂಡಿಯನ್ನು ಸ್ವೀಕಾರ ಮಾಡಲಿಕ್ಕೆ ಇವತ್ತಿನ ದಿವಸ ಆಗೋದಿಲ್ಲ. ಹಾಗೆ ಬಂಧುಗಳ ಸಹಕಾರ ಇವತ್ತಿನ ದಿವಸ ಸಿಗ್ತದೆ. ಹಾಗಾಗಿ ನಮಗೆ ಯಾವತ್ತೂ ಕೂಡ ನಾವು ಯಾರನ್ನು ಆಘಾತ ಮಾಡಿಕೊಳ್ಬಾರ್ದಂತೆ, ಎಲ್ಲರಲ್ಲೂ ನಾವು ಪ್ರೀತಿಯಿಂದ ಇರಬೇಕು, ಎಲ್ಲರನ್ನೂ ಕೂಡ ನಾವು ಮಾತಾಡಿಸ್ಬೇಕಂತೆ. ಯಾರೋ ಒಬ್ಬರು ನಮ್ಮ ಹತ್ರ ಮಾತಾಡೋದಿಲ್ಲ ಅಂತಾದರೆ ಇವತ್ತು ಬಿಟ್ಟುಬಿಟ್ರಾಯ್ತು, ಸ್ವಲ್ಪ ದಿವಸ ಬಿಡಬೇಕು, ಆಮೇಲೆ ಅದೆಲ್ಲ ಶಾಂತವಾಗ್ತದೆ. ಯಾಕೆಂದರೆ ಈ ಜಗತ್ತು ಹೇಳುವಂಥದ್ದು ಅದು ಹಾಗೆ ನಮಗೆ ಮರೆತು ಹೋಗ್ತಾ ಇರ್ತದೆ ಅಂತೆ. ಯಾವ ರೀತಿ ನಿನ್ನೆ ಏನಾಯಿತು ಹೇಳೋದು ಮರೆತು ಹೋಯ್ತು. ಹಾಗೆ ಕೈಗೆ ಅಥವಾ ಕಾಲಿಗೆ ಒಂದು ಸಣ್ಣ ಗಾಯ ಆದರೆ, ಗಾಯ ಆದ ದಿವಸ ಸ್ವಲ್ಪ ಇದಾಗ್ತದೆ, ಅದು ಸ್ವಲ್ಪ 1 ದಿವಸ 2 ದಿವಸ ಆಗ್ತಾ ಹೋದಂಗೆ ಆ ಗಾಯ ಯಾವ ರೀತಿ ಅದು ಒಣಗ್ತಾ ಹೋಯ್ತೋ ನಮಗೆ ಅದು ಬೇರೆ ಎಲ್ಲ ಮರಿತಾ ಹೋಗ್ತದೆ. ಹಾಗಾಗಿ ಈ ರೀತಿಯಲ್ಲಿ ನಮಗೆ ಆ ಮರೆವು ಹೇಳುವಂಥದ್ದು ನಮಗೆ ಇದು ಇರೋದರಿಂದನೇ ಜಗತ್ತು ಮುನ್ನಡೀತಾ ಇದೆ. ಈ ಎಲ್ಲವೂ ಇದ್ದಾಗೆ ಇದ್ದರೆ, ಎಲ್ಲದೂ ನೆನಪಿನಲ್ಲಿದ್ದರೆ ನಾವು ಮನೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಇನ್ನು ಕೃಷಿಕರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಕೃಷಿಯಲ್ಲಿ ಇರತಕ್ಕಂಥವರು, ಕೃಷಿಯನ್ನು ಮಾಡತಕ್ಕಂಥವರಿಗೆ ಅನುಕೂಲ ಇದೆ. ಗೋ ಸೇವೆ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಶಿರೋಬಾಧೆ, ಸ್ವಲ್ಪ ತಲೆನೋವು ಬರುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಹಾಗೆ ಸಹೋದರರ ಸಹಕಾರ ಸಿಗ್ತದೆ. ಸೈನಿಕರಿಗೆ ಅನುಕೂಲ ಆಗುವಂಥದ್ದು. ಧನ್ವಂತರಿ ಜಪ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಪತ್ರಿಕಾರಂಗಕ್ಕೆ ಇವತ್ತಿನ ದಿವಸ ಪತ್ರಿಕಾರಂಗದಲ್ಲಿ ಇರೋವರಿಗೆ ಲಾಭ ಆಗುವಂಥದ್ದು. ಕುಟುಂಬ ಸೌಖ್ಯ, ಕುಟುಂಬದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರತಕ್ಕಂಥದ್ದು ಇವತ್ತಿನ ದಿವಸ ಮನೆಯಲ್ಲಿ. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ನಮಗೆ ದತ್ತಾತ್ರೇಯ ದರ್ಶನ ಮಾಡಲಿಕ್ಕೆ ಇವತ್ತು ಆಗಲಿಲ್ಲ ಅಂತಾದರೆ ದತ್ತಾತ್ರೇಯ ಸ್ಮರಣೆಯನ್ನಾದರೂ ಕೂಡ ನಾವು ಮಾಡುವಂಥದ್ದು. ಯಾಕೆಂದರೆ ತಿರುಪತಿಗೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಇಲ್ಲೇ ಕುಳಿತುಕೊಂಡು ತಿರುಪತಿ ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ, ನಮಸ್ಕಾರ, ಧ್ಯಾನ ಮಾಡೋದರಿಂದ ನಮಗೆ ಅಲ್ಲೂ ಹೋದಷ್ಟು ಪುಣ್ಯ ಮತ್ತು ಜಾಸ್ತಿ ಪುಣ್ಯನೇ ನಮಗೆ ಸಿಗ್ತದೆ ಅಂತ. ಹಾಗಾಗಿ ನಾವು ತಿರುಪತಿಗೆ ಹೋದರೂ ಕೂಡ ನಮ್ಮ ಆಲೋಚನೆ ಬೇರೆ ಕಡೆ ಇದ್ದರೆ ಆ ಪೂರ್ತಿ ಪುಣ್ಯ, ಆ ಫಲ ಹೇಳತಕ್ಕಂಥದ್ದು ನಮಗೆ ಸಿಗೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ದತ್ತಾತ್ರೇಯ ದರ್ಶನ ಮಾಡೋದರಿಂದ ಅನುಕೂಲ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ದಾನ ಧರ್ಮಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಇವತ್ತಿನ ದಿವಸ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಜಾಗರೂಕತೆಯಿಂದ ಯಾವ ರೀತಿ ಖರೀದಿಯನ್ನು ಮಾಡತಕ್ಕಂಥದ್ದು. ಇವತ್ತು ಏನೋ ಜಾಸ್ತಿ ನಮಗೆ ಲಾಭ ಆಗ್ತದೆ ಅಂತ ನಾವು ಜಾಸ್ತಿ ಖರೀದಿ ಮಾಡಿಬಿಟ್ರೆ ಜಾಸ್ತಿ ರೇಟ್ನಲ್ಲಿ, ಅದು ನಾವು ಇನ್ನೂ ಜಾಸ್ತಿ ನಮಗೆ ಕೊಡಲಿಕ್ಕೆ ಆಗದೇ ಇದ್ದರೆ ನಮಗೆ ಅದರಿಂದ ನಷ್ಟ ಆಗುವಂಥ ಸಮಯ, ಅದು ಆ ಒಂದು ಪರಿಸ್ಥಿತಿ ಇದ್ದು ಬಿಡ್ತದೆ. ಹಾಗಾಗಿ ನಾವು ಆದಷ್ಟು ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯವಾಗಿ ಇರ್ತದೆ. ಆದ್ದರಿಂದ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಣದಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಸರಿ ಗುರುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ತಾವು ಪಂಚಾಂಗ ಭವಿಷ್ಯವನ್ನು
ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಮತ್ತು ಪರಿಹಾರಗಳೇನು, ದೋಷಗಳಿದ್ದಂತಹ ರಾಶಿಗಳಿಗೆ ಇವೆಲ್ಲವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ತಾವೇನಾದರೂ ಮನೆಯಲ್ಲಿ ಪೂಜೆ, ಹೋಮ, ಹವನ, ಶುಭ ಕಾರ್ಯ, ಮಂಗಳ ಕಾರ್ಯ, ಹಾಗೆಯೇ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಸೂಕ್ತ ಸಲಹೆಯನ್ನು ಪಡ್ಕೊಳ್ಬೇಕು ಅಂತ ಆಸಕ್ತಿ ಇರುವಂಥವರು TV ಸ್ಕ್ರೀನ್ ಮೇಲೆ ನಂಬರ್ ಒಂದು ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರನ್ನ ತಾವು ಮಲ್ಲೇಶ್ವರಂನ 5ನೇ ಕ್ರಾಸ್ನಲ್ಲಿರುವ 5ನೇ ಮೇನ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೇರ ಭೇಟಿಯಾಗಿ ನಿಮ್ಮ ಜಾತಕದಲ್ಲಿ ಏನೇನು ದೋಷಗಳಿವೆ ಆ ಎಲ್ಲ ದೋಷಗಳಿಗೆ ಸೂಕ್ತ ಸಲಹೆಯನ್ನು, ಪರಿಹಾರವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಹಿರಿಯರು ಮತ್ತು ಕಿರಿಯರು ಇರ್ಬೋದು, ಈ ಪಾದವನ್ನು ಸ್ಪರ್ಶಿಸುವಂತಹ ವಿಚಾರವನ್ನು ನೋಡುವಾಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಪಾದವನ್ನು ಮುಟ್ಟಿ ಯಾಕೆ ನಮಸ್ಕರಿಸಬೇಕು ಅಂತ. ಹಿರಿಯರಿರ್ಬೋದು ಅಥವಾ ಗುರುಗಳಿರ್ಬೋದು ಅಥವಾ ಒಂದು ದೇವಸ್ಥಾನಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ನಮ್ಮ ಕೈಗೆ ಎಟಕುವಂತಹ ಮೂರ್ತಿಗಳಿರ್ಬೋದು, ಅಲ್ಲಿ ಹೋದಾಗ ನಾವು ಪಾದವನ್ನು ಮುಟ್ಟಿ ಸ್ಪರ್ಶಿಸಿ ನಮಸ್ಕರಿಸುವಂಥದ್ದು ವಿಶೇಷ ಅಥವಾ ವಾಡಿಕೆ. ಅದು ಯಾಕೆ, ಅದರ ಮಹತ್ವ ಏನು ಅಂತ? ಪಾದವನ್ನು ನಾವು ಸ್ಪರ್ಶಿಸೋದರಿಂದ ಅದಕ್ಕೆ ಗುರು ಹಿರಿಯರ ಪಾದವನ್ನು ಮುಟ್ಟಿ ನಾವು ನಮಸ್ಕಾರ ಮಾಡಬೇಕು, ಭಗವಂತನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ನಮಗೆ ಅವರಲ್ಲಿ ಇರತಕ್ಕಂಥ ಪುಣ್ಯಾಂಶ ನಾವು ನಮಸ್ಕಾರ ಮಾಡಿದಾಗ ಅದಕ್ಕೆ ಅದು ನಮಗೆ ಬರ್ತದಂತೆ. ಹಾಗಾಗಿ ನಾವು ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅವರು ಮಾಡತಕ್ಕಂಥ ಯಾವುದೇ ರೀತಿ ಅಷ್ಟು ಪುಣ್ಯದ ಫಲ ಎಲ್ಲ ನಮಗೆ ಸಿಕ್ಬಿಡ್ತದಂತೆ. ಅದಕ್ಕಾಗಿ ಸಾಮಾನ್ಯವಾಗಿ ಎಲ್ಲರೂ ನಮಸ್ಕಾರ ಮಾಡಬೇಕಾದ್ರೆ ಪಾದವನ್ನು ಮುಟ್ಟಬಾರದು, ದೂರದಿಂದನೇ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈಗ ಈಗ ಸನ್ಯಾಸಿಗಳನ್ನು ಮುಟ್ಟಬಾರ್ದು, ಅವ್ರನ್ನ ಮುಟ್ಟಿ ನಮಸ್ಕಾರ ಮಾಡಬಾರ್ದು, ಹಾಗೆ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡಬಾರ್ದು. ಉದ್ದೇಶ ಯಾಕೆ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯಾಂಶ ಎಲ್ಲದೂ ಇವನಿಗೆ ಆ ನಮಸ್ಕಾರ ಮಾಡೋರಿಗೆ ಸಿಕ್ಬಿಡ್ತದೆ ಅಲ್ಲಿ. ಹಾಗಾಗಿ ಅದನ್ನು ಪಾದವನ್ನು ನಾವು ಮುಟ್ಟ ನಮಸ್ಕಾರ ಮಾಡಬೇಕು, ಆದರೆ ಅವ್ರು ಮುಟ್ಟಿಸ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಕಷ್ಟಪಟ್ಟು ಈಗ ನಾವು ಒಳ್ಳೆಯದಾಗಬೇಕು ಅಂತ ಆದರೆ ನಮಗೆ ಪುಣ್ಯಾಂಶ ನಮಗೆ ಬೇಕು ಆದರೆ ಕಷ್ಟಪಟ್ಟು ಅದು ಸಂಪಾದನೆ ಮಾಡಿದ್ದು ಆ ಪುಣ್ಯಾಂಶ ಹಾಗೆ ಸುಮ್ಮನೆ ಎಲ್ಲ ಸಿಗೋದಿಲ್ಲ. ಈಗ ಯಾವ ರೀತಿ ನಮಗೆ ಆ ವಿದ್ಯೆ ನಮಗೆ ಸಿಗಬೇಕು ಅಂತ ಆದರೆ ನಾವು ಎಷ್ಟು ರೀತಿಯಲ್ಲಿ ಕಷ್ಟಪಡಬೇಕು, ಹಾಗೆ ಪುಣ್ಯಾಂಶನೂ ಕೂಡ. ಯಾಕೆಂದರೆ ಜನ್ಮಾಂತರದಲ್ಲಿ ನಾವು ಮಾಡಿರತಕ್ಕಂಥ ಯಾವುದೋ ಒಂದು ಪುಣ್ಯಾಂಶದ ಫಲವಾಗಿ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿದ್ದು. ಹಾಗಾಗಿ ಅದು ಯಾವುದೋ ಪುಣ್ಯ ಇರ್ತದೆ ಅದು. ಯಾಕೆಂದರೆ ಈ ಮನುಷ್ಯ ಜನ್ಮ ಹೇಳತಕ್ಕಂಥದ್ದು ಅದು ಸುಮ್ಮನೆ ಸಿಗುವಂಥದ್ದಲ್ಲ. ಅದು ನಮಗೆ ಕಾಣ್ತದೆ, ಇಷ್ಟು ಜನ ಇಡೀ ಪ್ರಪಂಚದಲ್ಲಿ 900 ಕೋಟಿನೋ 1000 ಕೋಟಿನೋ ಜನ ಇದ್ದಾರೆ, ಇದು ಹೇಗೆ ಎಲ್ಲರೂ ಸಿಗ್ತದೆಯಲ್ಲ. ಇದು ಹಾಗಲ್ಲ ಸಿಗುವಂಥದ್ದಲ್ಲ ಅದು. ಹಾಗಾಗಿ ಅದು ಆ ಪುಣ್ಯಾಂಶ ಪೂರ್ವಜನ್ಮದ ಸುಕೃತದ ಫಲವಾಗಿ ನಮಗೆ ಈ ಒಂದು ಮನುಷ್ಯ ಜನ್ಮ ಹೇಳತಕ್ಕಂಥದ್ದು ಅದು ಸಿಕ್ಕಿತ್ತು. ಹಾಗಾಗಿ ವಿಶೇಷವಾಗಿ ನಮಗೆ ಅವಕಾಶ ಸಿಕ್ಕಿದರೆ ಗುರು ಹಿರಿಯರ ಪಾದವನ್ನು ಮುಟ್ಟಿ ಸ್ಪರ್ಶ ಮಾಡಿ ನಾವು ನಮಸ್ಕಾರ ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠ. ಅವಕಾಶ ಸಿಗಲಿಲ್ಲ ಹೇಳಾದರೆ ನಾವು ಅವರಿಗೆ ದೂರದಿಂದಲೇ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ನಾವು ನಮಸ್ಕಾರ ಮಾಡುವಂಥ ಉದ್ದೇಶ ಏನು ಅಂತಾದರೆ ನಮ್ಮಲ್ಲಿ ಇರತಕ್ಕಂಥ ಅಹಂಕಾರ ಅದು ಹೋಗ್ತದೆಯಂತೆ. ಯಾಕೆಂದರೆ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಹಾಗಾದ್ರೆ ನಾನು ಅಂದರೆ ಯಾರು? ನಾವೆಲ್ಲರೂ ನಾನು ಹೇಳ್ತೇವಲ್ಲಿ, ನಾನು ಹೀಗೆ ಮಾಡಿದೆ, ನನ್ನಿಂದ ಈ ಥರ ಆಯಿತು, ನಾನು ಇಲ್ದವ್ರು ಆಗೋದೇ ಇಲ್ಲ ಕೆಲಸ.
ಇದೆಲ್ಲ ಎಲ್ಲರೂ ತಿಳ್ಕೊಂಡಿದ್ದೇವೆ. ಅದು ಏನು ಹಾಗಾದರೆ ನಾನು ಅಂದರೆ ಯಾರು? ಈ ನಾನು ಅಂದರೆ ಯಾರು ಹೇಳೋದನ್ನು ನಾವು ಯಾರೂ ಕೂಡ ನಾವು ವಿಚಾರ ಮಾಡಲೇ ಇಲ್ಲ. ಯಾಕಂದರೆ ಹಾಗಾದ್ರೆ ನಾನು ಅಂದರೆ ಯಾರು? ನಾವೆಲ್ಲ ಹೇಳ್ತಾ ಇದ್ದಾವಲ್ಲ, ಇದು ಕಣ್ಣು ನಾನು, ಅಥವಾ ಬಾಯಿ ನಾನು, ಕಿವಿ ನಾನು, ಕಾಲು ನಾನು, ಕೈ ನಾನು. ಯಾರು ಹಂಗಾದ್ರೆ? ನಾನು ಅಂದರೆ ಯಾರು? ನಾನು ಅಂತ ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಕೂಡ ನಾನು ಅಂತ ಹೇಳ್ತಾ ಇರ್ತೇವೆ. ಅದನ್ನು ನಾವು ಈಗ ನೋಡ್ತೇವೆ ಎಲ್ಲ ಕಡೆ. ಯಾವ ರೀತಿ ಯಾರೋ ಒಬ್ಬರು ಅವರು ದೇಹವನ್ನು ಬಿಟ್ಟರು, ಮೃತರಾದರು ಅಂತ ಇಟ್ಕೊಂಡು, ಅದರಲ್ಲಿ ಎಲ್ಲ ಆ ಶರೀರ ಹಾಗೆ ಇರ್ತದೆ. ಅಲ್ಲಿ ಕಣ್ಣು ಮುಚ್ಚಿರ್ತದೆ. ಕಣ್ಣು ಬಿಡುವಂಥ ಕೆಲವೊಂದು ಕಣ್ಣಿನಲ್ಲೇ ಜೀವ ಹೋದರೆ, ಪ್ರಾಣ ಹೋದರೆ ಕಣ್ಣು ಬಿಟ್ಕೊಂಡಿರ್ತದೆ. ಹಾಗೆ ಕಣ್ಣಿನಲ್ಲಿ ಹೋಗಲಿಲ್ಲ ಅಂತಾದರೆ ಕಣ್ಣು ಮುಚ್ಚಿರ್ತದೆ. ಹಾಗೆ ಆ ಶರೀರ ಅಲ್ಲೇ ಇದೆ. ಹಾಗಾದ್ರೆ ಆ ಹೆಸರು ಹೋಯಿತು, ಎಲ್ಲೋ ಹೋಯಿತು? ಯಾಕೆಂದರೆ ಆ ಮನುಷ್ಯ ಅವನು ದೇಹ ಬಿಟ್ಟ ಅಂತಾದರೆ ಹೆಸರು ಇರೋದಿಲ್ಲ. ಹೆಸರು ಇರ್ತದೆ, ಉಸಿರು ಇರೋದಿಲ್ಲ, ಹೆಸರು ಇರ್ತದೆ. ಮನುಷ್ಯ ಅದು ಹುಟ್ಟದ ಅಂದರೆ ಅವಾಗ ಹೆಸರು ಇರೋದಿಲ್ಲ, ಉಸಿರು ಇರ್ತದೆ. ಹುಟ್ಟಿದಾಗ ಉಸಿರು ಇರ್ತದೆ, ಅವನು ದೇಹ ಬಿಟ್ಟಾಗ ಹೆಸರು ಇರ್ತದೆ. ದೇಹ ಇದ್ದು ಆತ್ಮ ಬಿಡುವಂತ. ಅದಕ್ಕೆ ವಿಷ್ಣು ಮಾಯೆಯ, ಈ ವಿಷ್ಣು ಮಾಯೆಯಿಂದ ಇಡೀ ಜಗತ್ತು ಕೂಡ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು. ಹಾಗಾಗಿ ದೇವರು ಅವನು ನಮ್ಮಲ್ಲೇ ಇದ್ದಾನೆ. ನಮಗೆ ದೇವಸ್ಥಾನಕ್ಕೆ ಇವತ್ತಿನ ದಿವಸ ಹೋಗಲಿಕ್ಕೆ ಆಗಲಿಲ್ಲ ಅಂತಾದರೆ ನಾವು ಕುಳಿತುಕೊಂಡು ಹಿಂಗೆ ನಮಸ್ಕಾರ ಮಾಡೋದರಿಂದ ಅಲ್ಲಿ ನಮ್ಮಲ್ಲಿರತಕ್ಕಂಥ ಭಗವಂತನಿಗೆ ಆ ನಮಸ್ಕಾರ ಹೇಳುವಂಥದ್ದು ತಲುಪುತ್ತದೆ. ಹಾಗಾಗಿ ವಿಶೇಷವಾಗಿ ನಾವು ಆ ನಮಸ್ಕಾರವನ್ನು ಮಾಡಬೇಕು ಅಂತಾದರೆ ನಾನು ಹೇಳುವಂಥ ಅಹಂಕಾರವನ್ನು ಬಿಟ್ಟು ನಾವು ನಮಸ್ಕಾರ ಮಾಡಬೇಕಂತೆ. ಸರಿ ಗುರುಗಳೇ, ಬಹಳ ಅದ್ಭುತವಾದ ವಿಚಾರವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ನಮಸ್ಕಾರ ಮಾಡೋದು ಯಾಕೆ? ಪಾದವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡೋದು ಯಾಕೆ? ಗುರು ಹಿರಿಯರಿಗೆ ನಾವು ಯಾಕೆ ಪಾದ ಸ್ಪರ್ಶವನ್ನು ಮಾಡ್ತೀವಿ? ಇದೊಂದು ವಿಚಾರವನ್ನು ಬಹಳ ವಿಶೇಷವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ, ಈ ರಾಶಿಗಳಿಗೆ ಶುಭ ಫಲ ಯಾವುದು, ಅಶುಭ ಫಲ ಯಾವುದು, ಮತ್ತು ಈ ರಾಶಿಗಳಲ್ಲಿ ಇರುವಂತಹ ದೋಷಗಳಿಗೆ ಪರಿಹಾರಗಳೇನು, ಇದನ್ನು ಕೂಡ ತಾವು ತಿಳಿಸ್ಕೊಡಿ ಗುರುಗಳು. ತುಲಾ ರಾಶಿಯಲ್ಲಿ ಇರೋರಿಗೆ ಇವತ್ತಿನ ದಿವಸ ಅಧಿಕ ವ್ಯಯ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಕೃಷಿಯಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು, ಶಿಕ್ಷಕ ವೃತ್ತಿಯಲ್ಲೂ ಕೂಡ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ನಾವು ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಗೆ ವ್ಯಾಪಾರದಿಂದ ಲಾಭ ಆಗುವಂತಹ ಸಾಧ್ಯತೆ ಇದೆ. ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರಾದರೂ ತೀರ್ಥಯಾತ್ರೆ ಮಾಡುವವರಿದ್ದರೆ ಇವತ್ತಿನ ದಿವಸ ಆದಷ್ಟು ಬಿಟ್ಟು ನಾಳೆ ತೀರ್ಥಯಾತ್ರೆ ಮಾಡತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಶನಿವಾರ ಆಗಿರೋದ್ರಿಂದ ಇವತ್ತು ನಾವು ದೂರ ಪ್ರಯಾಣವನ್ನು ಮಾಡಬಾರ್ದು. ದೂರ ಪ್ರಯಾಣ ಮಾಡುವವರಿದ್ದರೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆನೇ ನಾವು ಮನೆಯಿಂದ ಹೊರಡಬೇಕಂತೆ. ಇಲ್ಲ ಅಂತಾದರೆ ಸೂರ್ಯ ಅಸ್ತದ ನಂತರ ನಾವು ಮನೆಯಿಂದ ಹೊರಡತಕ್ಕಂಥದ್ದು. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ನಾವು ಬಿಡುವುದು ಒಳ್ಳೆಯದು. ಇನ್ನು ದಾನ ಧರ್ಮಗಳಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಆದ್ದರಿಂದ ಮಹಾಗಣಪತಿ ಪೂಜೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಮೀನುಗಾರರಿಗೆ ಇವತ್ತಿನ ದಿವಸ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ನದಿಯಿಂದ ತೊಂದರೆ ಬರತಕ್ಕಂಥದ್ದು. ಇವತ್ತು ಯಾವುದೇ ರೀತಿಯಲ್ಲಿ ನದಿ ದಾಟುವುದು ಅಥವಾ ನದಿ ನೀರಿನ ಅಂಚಿನಲ್ಲಿ ನಾವು ನಿಂತುಕೊಂಡು ಅದನ್ನು ನದಿಯನ್ನು ವೀಕ್ಷಣೆ ಮಾಡತಕ್ಕಂಥದ್ದು, ಇದನ್ನೆಲ್ಲ ಅಥವಾ ಸೆಲ್ಫಿ ನಾವು ತೆಗೆಯುವಂಥದ್ದು, ಇದನ್ನೆಲ್ಲ ನಾವು ಇವತ್ತಿನ ದಿವಸ ಮಾಡಬಾರ್ದು.
ಇನ್ನು ದೇಹಕ್ಕೆ ಗಾಯಗಳಾಗಬಹುದು. ನಾವು ಯಾವುದೇ ರೀತಿ ನಡೆದಾಡುವಾಗ ಅಥವಾ ವಾಹನದಲ್ಲಿ ಚಲಿಸುವಾಗ ಅಥವಾ ನಮ್ಮ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರುವಾಗ ಸ್ವಲ್ಪ ಜಾಗ್ರತೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು ತುಂಬ ಉತ್ತಮ. ಹಾಗಾಗಿ ಧನ್ವಂತರಿ ಜಪ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಆಗತಕ್ಕಂಥದ್ದು. ಸಾಧು ಸಂತರ ದರ್ಶನವನ್ನು ಮಾಡುವಂಥ ಯೋಗ ಇದೆ. ತೀರ್ಥಯಾತ್ರೆಯಲ್ಲಿ ತೀರ್ಥಯಾತ್ರೆ ಮಾಡುವಂಥ ಯೋಗನೂ ಕೂಡ ಇವತ್ತಿನ ದಿವಸ ಇದೆ. ಇನ್ನು ಮಾರ್ಗಂ ಕ್ಷೇಮಕರೀ ರಕ್ಷೇತ್ ವಿಜಯ ಸರ್ವತಸ್ಥಿತ ರಕ್ಷಾಹೀನಂತು ಯತ್ಸ್ಥಾನಂ ವರ್ಜಿತಂ ಕವಚೇನತು. ಈ ಶ್ಲೋಕ ಹೇಳುವುದರಿಂದ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರೋರಿಗೆ ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹುಣ್ಣು ಅಥವಾ ಗಾಯ ಆಗುವಂಥ ಸಾಧ್ಯತೆ ಇದೆ ದೇಹಕ್ಕೆ. ಹಾಗಾಗಿ ಬಂಧುಗಳ ಸಹಕಾರ ಇವತ್ತಿನ ದಿವಸ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಮೃತ್ಯುಂಜಯ ಹೋಮ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಮಕ್ಕಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಉದರ ಬಾಧೆ, ಹೊಟ್ಟೆ ನೋವು ಬರುವಂಥ ಸಾಧ್ಯತೆ ಇದೆ. ಹಾಗೆ ಬುದ್ಧಿ ಸ್ವಲ್ಪ ಕೆಡುವಂಥದ್ದು, ಬುದ್ಧಿ ಭ್ರಮಣೆ ಆಗೋದು ಅಂತ ನಾವು ಹೇಳ್ತೇವೆ. ಅಂದರೆ ಯಾವ ರೀತಿ ಬುದ್ಧಿ ಭ್ರಮಣೆ ಅಂದರೆ ನಮಗೆ ಯಾವುದೋ ಇದನ್ನು ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು ಹೇಳಿ ನಮಗೆ ಆಲೋಚನಾ ಶಕ್ತಿಯನ್ನು ನಾವು ಇವತ್ತಿನ ದಿವಸ ಯಾವುದೋ ಕೋಪಕ್ಕೆ ತಾಪಕ್ಕೆ ಬಲಿಯಾಗಿ ಆ ಬುದ್ಧಿಯನ್ನು ನಮ್ಮ ಸ್ಥೀಮಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಆದಷ್ಟು ನಾವು ಮೌನದಿಂದ ಜಾಗ್ರತೆಯಿಂದ ಇರೋದರಿಂದ ಬುದ್ಧಿ ನಮ್ಮ ಸ್ಥೀಮಿತದಲ್ಲಿ ಇರತಕ್ಕಂಥದ್ದು. ಯಾವ ರೀತಿ ಕುದುರೆಯ ಯಾವ ರೀತಿ ಕುದುರೆ ಲಾಳು ಇದನ್ನು ಅಂತ ಹೇಳ್ತೇವೆ ನಾವು, ಅದು ನಮ್ಮ ಒಂದು ಕುದುರೆ ಪೂರ್ತಿ ಹತೋಟಿ ಹೇಳತಕ್ಕಂಥದ್ದು ನಮ್ಮ ಹತ್ರ ಇರಬೇಕು. ಹಾಗಾಗಿ ನಾವು ಆ ರೀತಿ ಹತೋಟಿಯಲ್ಲಿ ಇದ್ದಾಗ ನಮ್ಮ ಕೆಲಸವನ್ನು ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಹೆಂಡತಿಯಿಂದ ಸಹಕಾರ ಸಿಗ್ತದೆ ಇವತ್ತಿನ ದಿವಸ. ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ವಾದ ವಿವಾದದಲ್ಲಿ ಇವತ್ತು ಗೆಲುವು ಸಾಧಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿದೆ, ಇದರ ಜೊತೆಗೆ ಪಾದವನ್ನು ಸ್ಪರ್ಶಿಸಿ ನಮಸ್ಕರಿಸುವುದರಿಂದ ನಾವು ಏನೆಲ್ಲ ಫಲಾಫಲಗಳನ್ನು ಪಡೆಯಬಹುದು, ಈ ಎಲ್ಲ ವಿಚಾರಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಶನಿವಾರ ಆಂಜನೇಯನ ಒಂದು ಆರಾಧನೆಯನ್ನ ಮಾಡ್ತಾ ಆಂಜನೇಯ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.